ವೆಲ್ಕಮ್ ಬ್ಯಾಕ್. ಭಾರತ ಪಾಕಿಸ್ತಾನ ವಿಭಜನೆ ಆದರೂ ಕೂಡ ಉಭಯ ದೇಶಗಳ ಕೆಲವರು ವೈವಾಹಿಕ ಸಂಬಂಧ ಹೊಂದಿದ್ದಾರೆ. ಅದೇ ವೈವಾಹಿಕ ಸಂಬಂಧ ಮೈಸೂರಿನ ಮಹಿಳೆಯೊಬ್ಬರಿಗೆ ತಲೆನೋವನ್ನ ತಂದಿಟ್ಟಿದೆ. ಪಾಕಿಸ್ತಾನಕ್ಕೆ ಹೋಗೋದಕ್ಕೂ ಕೂಡ ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಅಂತಾರ ಈ ಸ್ಟೋರಿ ನೋಡಿ. ಪಾಕಿಸ್ತಾನಿ ಗಂಡನ ಫೋನ್ ಸ್ವಿಚ್ ಆಫ್. ಉಗ್ರರ ನಾಡಿಗೆ ಗಂಟು ಮೂಟೆ ಕಟ್ಟಿದ್ದಾರೆ. ಆದರೆ ಮೈಸೂರಿನ ಮುಸ್ಲಿಂ ಮಹಿಳೆಯೊಬ್ಬರು ಗಡಿ ದಾಟಲಾಗದೆ ವಾಘಾ ಗಡಿಯಿಂದ 3 ಮಕ್ಕಳನ್ನ ಕರೆದುಕೊಂಡು ವಾಪಸ್ ಬಂದಿದ್ದಾರೆ. ಅಷ್ಟಕ್ಕೂ ಆಕೆ ಮರಳಿ ಬಂದಿದ್ಯಾಕೆ ಅಂತಾನೆ ತೋರಿಸ್ತೀವಿ ನೋಡಿ. ತಗ್ಲಾಕೊಂಡ ರಂಶಾ ಎಂಬಾಕೆ ಮೈಸೂರಿನ ರಾಜೀವ್ ನಗರದಲ್ಲಿದ್ದು ಭಾರತೀಯಳಾಗಿದ್ದಾಳೆ. 10 ವರ್ಷಗಳ ಹಿಂದೆ ಪಾಕ್ ಪ್ರಜೆ ಮೊಹಮ್ಮದ್ ಫಾರೂಕ್ ಜೊತೆ ವಿವಾಹವಾಗಿದ್ಲು. ತನ್ನ 3 ಮಕ್ಕಳು ಪಾಕ್ನಲ್ಲಿ ಜನಿಸಿದ್ರಿಂದ ಅಲ್ಲಿನ ಪ್ರಜೆಗಳಾಗಿದ್ದಾರೆ. ಇತ್ತೀಚೆಗೆ ತಂಗಿ ಮದುವೆಗಾಗಿ ಮೈಸೂರಿಗೆ ರಂಶಾ ಬಂದಿದ್ದಾರೆ. ಆದರೆ ಇನ್ನೂ ಕೂಡ ರಂಶಾಗೆ ಪಾಕಿಸ್ತಾನದ ಪೌರತ್ವ ಸಿಕ್ಕಿಲ್ಲ. ಆದರೆ ತನ್ನ ಮಕ್ಕಳು ಗಂಡ ಪಾಕ್ ಪ್ರಜೆಗಳಾಗಿರೋದ್ರಿಂದ ರಂಶಾ ಪಾಕಿಸ್ತಾನಕ್ಕೆ ಹೋಗಬೇಕೆಂದು ತೆರಳಿದ್ಲು. ಆದರೆ ಅಟಾರಿ ಗಡಿಯಲ್ಲಿ ಪಾಕ್ನವರು ಕರೆದುಕೊಳ್ತಿಲ್ವಂತೆ. ಆತ ಗಂಡನಿಗೆ ಫೋನ್ ಮಾಡಿದ್ರೆ ಆತ ತನ್ನ ಫೋನ್ ಸ್ವಿಚ್ ಆಫ್ ಮಾಡಿದ್ದಾನಂತೆ. ಪಾಕಿಸ್ತಾನಲ್ಲಿ ಬನ್ನಿ ಅವರು ಪಿಕ್ ಮಾಡೋಕ್ಕೆ ಬಂದಿಲ್ಲ. ಯಾರು ಅವರು ಗಂಡ ಇದ್ದಾರಲ್ಲ ಅವ್ರು ಬಂದಿಲ್ಲ. ಅವ್ರಿಗೆ ಫೋನ್ ಮಾಡಿ ಅವರು ಅಂಬಾಸಿ ಅವರು ಕಾಲ್ ಮಾಡಿ ಎಲ್ಲ ಟ್ರೈ ಮಾಡಿದ್ರು. ಅವರು ಏನು ರೆಸ್ಪಾನ್ಸ್ ಮಾಡಿಲ್ಲ. ಅದಕ್ಕೆ ಚಿಕ್ಕ ಮಕ್ಕಳು ಎಲ್ಲ ಎಲ್ಲಿ ಬಿಡಬೇಕು, ಅದಕ್ಕೆ ನಮಗೆ ತುಂಬಾ ತೊಂದರೆ ಆಯಿತು. ಏನ್ ಮಾಡೋದು ಅಂತ ಗೊತ್ತಾಗದೆ ಪತ್ನಿ ರಂಶಾ ದಿಕ್ಕು ತೋಚದೆ ಕೂತಿದ್ದಾಳೆ. ಹೆಂಡತಿ ಮಕ್ಕಳು ಬರ್ತಿದ್ದಾರೆ ಅಂತ ತಿಳಿದಿದ್ರು ಗಂಡ ಫೋನ್ ಸ್ವಿಚ್ ಆಫ್ ಮಾಡಿದ್ದಾನೆ ಅಂದ್ರೆ ಅವನೆಂಥ ಗಂಡ ಇರಬೇಕು ಅಂತ ಜನ ಮಾತನಾಡಿಕೊಳ್ತಿದ್ದಾರೆ. ಇದೇ ಅಲ್ವಾ ಪಾಕಿಸ್ತಾನದವರ ಬುದ್ಧಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಸೋಲ್ಜರ್ ಜಮೀರ್ ಯಾಕೆ ಸುದ್ದಿ ಕೊಡ್ತೀವಿ, ಬ್ರೇಕ್ ಆಗುತ್ತೆ. ವೆಲ್ಕಮ್ ಬ್ಯಾಕ್. ಭಾರತ ಪಾಕಿಸ್ತಾನ ವಿಭಜನೆ ಆದರೂ ಕೂಡ ಉಭಯ ದೇಶಗಳ ಕೆಲವರು ವೈವಾಹಿಕ ಸಂಬಂಧ ಹೊಂದಿದ್ದಾರೆ. ಅದೇ ವೈವಾಹಿಕ ಸಂಬಂಧ ಮೈಸೂರಿನ ಮಹಿಳೆಯೊಬ್ಬರಿಗೆ ತಲೆನೋವನ್ನ ತಂದಿಟ್ಟಿದೆ. ಪಾಕಿಸ್ತಾನಕ್ಕೆ ಹೋಗೋದಕ್ಕೂ ಕೂಡ ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಅಂತಾರ ಈ ಸ್ಟೋರಿ ನೋಡಿ. ಪಾಕಿಸ್ತಾನಿ ಗಂಡನ ಫೋನ್ ಸ್ವಿಚ್ ಆಫ್. ಉಗ್ರರ ನಾಡಿಗೆ ಗಂಟು ಮೂಟೆ ಕಟ್ಟಿದ್ದಾರೆ. ಆದರೆ ಮೈಸೂರಿನ ಮುಸ್ಲಿಂ ಮಹಿಳೆಯೊಬ್ಬರು ಗಡಿ ದಾಟಲಾಗದೆ ವಾಘಾ ಗಡಿಯಿಂದ 3 ಮಕ್ಕಳನ್ನ ಕರೆದುಕೊಂಡು ವಾಪಸ್ ಬಂದಿದ್ದಾರೆ. ಅಷ್ಟಕ್ಕೂ ಆಕೆ ಮರಳಿ ಬಂದಿದ್ಯಾಕೆ ಅಂತಾನೆ ತೋರಿಸ್ತೀವಿ ನೋಡಿ. ತಗ್ಲಾಕೊಂಡ ರಂಶಾ ಎಂಬಾಕೆ ಮೈಸೂರಿನ ರಾಜೀವ್ ನಗರದಲ್ಲಿದ್ದು ಭಾರತೀಯಳಾಗಿದ್ದಾಳೆ. 10 ವರ್ಷಗಳ ಹಿಂದೆ ಪಾಕ್ ಪ್ರಜೆ ಮೊಹಮ್ಮದ್ ಫಾರೂಕ್ ಜೊತೆ ವಿವಾಹವಾಗಿದ್ಲು. ತನ್ನ 3 ಮಕ್ಕಳು ಪಾಕ್ನಲ್ಲಿ ಜನಿಸಿದ್ರಿಂದ ಅಲ್ಲಿನ ಪ್ರಜೆಗಳಾಗಿದ್ದಾರೆ. ಇತ್ತೀಚೆಗೆ ತಂಗಿ ಮದುವೆಗಾಗಿ ಮೈಸೂರಿಗೆ ರಂಶಾ ಬಂದಿದ್ದಾರೆ. ಆದರೆ ಇನ್ನೂ ಕೂಡ ರಂಶಾಗೆ ಪಾಕಿಸ್ತಾನದ ಪೌರತ್ವ ಸಿಕ್ಕಿಲ್ಲ. ಆದರೆ ತನ್ನ ಮಕ್ಕಳು ಗಂಡ ಪಾಕ್ ಪ್ರಜೆಗಳಾಗಿರೋದ್ರಿಂದ ರಂಶಾ ಪಾಕಿಸ್ತಾನಕ್ಕೆ ಹೋಗಬೇಕೆಂದು ತೆರಳಿದ್ಲು. ಆದರೆ ಅಟಾರಿ ಗಡಿಯಲ್ಲಿ ಪಾಕ್ನವರು ಕರೆದುಕೊಳ್ತಿಲ್ವಂತೆ. ಆತ ಗಂಡನಿಗೆ ಫೋನ್ ಮಾಡಿದ್ರೆ ಆತ ತನ್ನ ಫೋನ್ ಸ್ವಿಚ್ ಆಫ್ ಮಾಡಿದ್ದಾನಂತೆ. ಪಾಕಿಸ್ತಾನಲ್ಲಿ ಬನ್ನಿ ಅವರು ಪಿಕ್ ಮಾಡೋಕ್ಕೆ ಬಂದಿಲ್ಲ. ಯಾರು ಅವರು ಗಂಡ ಇದ್ದಾರಲ್ಲ ಅವ್ರು ಬಂದಿಲ್ಲ. ಅವ್ರಿಗೆ ಫೋನ್ ಮಾಡಿ ಅವರು ಅಂಬಾಸಿ ಅವರು ಕಾಲ್ ಮಾಡಿ ಎಲ್ಲ ಟ್ರೈ ಮಾಡಿದ್ರು. ಅವರು ಏನು ರೆಸ್ಪಾನ್ಸ್ ಮಾಡಿಲ್ಲ. ಅದಕ್ಕೆ ಚಿಕ್ಕ ಮಕ್ಕಳು ಎಲ್ಲ ಎಲ್ಲಿ ಬಿಡಬೇಕು, ಅದಕ್ಕೆ ನಮಗೆ ತುಂಬಾ ತೊಂದರೆ ಆಯಿತು. ಏನ್ ಮಾಡೋದು ಅಂತ ಗೊತ್ತಾಗದೆ ಪತ್ನಿ ರಂಶಾ ದಿಕ್ಕು ತೋಚದೆ ಕೂತಿದ್ದಾಳೆ. ಹೆಂಡತಿ ಮಕ್ಕಳು ಬರ್ತಿದ್ದಾರೆ ಅಂತ ತಿಳಿದಿದ್ರು ಗಂಡ ಫೋನ್ ಸ್ವಿಚ್ ಆಫ್ ಮಾಡಿದ್ದಾನೆ ಅಂದ್ರೆ ಅವನೆಂಥ ಗಂಡ ಇರಬೇಕು ಅಂತ ಜನ ಮಾತನಾಡಿಕೊಳ್ತಿದ್ದಾರೆ. ಇದೇ ಅಲ್ವಾ ಪಾಕಿಸ್ತಾನದವರ ಬುದ್ಧಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಸೋಲ್ಜರ್ ಜಮೀರ್ ಯಾಕೆ ಸುದ್ದಿ ಕೊಡ್ತೀವಿ, ಬ್ರೇಕ್ ಆಗ್ತೀವಿ. ವೆಲ್ಕಮ್ ಬ್ಯಾಕ್. ಭಾರತ ಪಾಕಿಸ್ತಾನ ವಿಭಜನೆ ಆದರೂ ಕೂಡ ಉಭಯ ದೇಶಗಳ ಕೆಲವರು ವೈವಾಹಿಕ ಸಂಬಂಧ ಹೊಂದಿದ್ದಾರೆ. ಅದೇ ವೈವಾಹಿಕ ಸಂಬಂಧ ಮೈಸೂರಿನ ಮಹಿಳೆಯೊಬ್ಬರಿಗೆ ತಲೆನೋವನ್ನ ತಂದಿಟ್ಟಿದೆ. ಪಾಕಿಸ್ತಾನಕ್ಕೆ ಹೋಗೋದಕ್ಕೂ ಕೂಡ ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಅಂತಾರ ಈ ಸ್ಟೋರಿ ನೋಡಿ. ಪಾಕಿಸ್ತಾನಿ ಗಂಡನ ಫೋನ್ ಸ್ವಿಚ್ ಆಫ್. ಉಗ್ರರ ನಾಡಿಗೆ ಗಂಟು ಮೂಟೆ ಕಟ್ಟಿದ್ದಾರೆ. ಆದರೆ ಮೈಸೂರಿನ ಮುಸ್ಲಿಂ ಮಹಿಳೆಯೊಬ್ಬರು ಗಡಿ ದಾಟಲಾಗದೆ ವಾಘಾ ಗಡಿಯಿಂದ 3 ಮಕ್ಕಳನ್ನ ಕರೆದುಕೊಂಡು ವಾಪಸ್ ಬಂದಿದ್ದಾರೆ. ಅಷ್ಟಕ್ಕೂ ಆಕೆ ಮರಳಿ ಬಂದಿದ್ಯಾಕೆ ಅಂತಾನೆ ತೋರಿಸ್ತೀವಿ ನೋಡಿ. ತಗ್ಲಾಕೊಂಡ ರಂಶಾ ಎಂಬಾಕೆ ಮೈಸೂರಿನ ರಾಜೀವ್ ನಗರದಲ್ಲಿದ್ದು ಭಾರತೀಯಳಾಗಿದ್ದಾಳೆ. 10 ವರ್ಷಗಳ ಹಿಂದೆ ಪಾಕ್ ಪ್ರಜೆ ಮೊಹಮ್ಮದ್ ಫಾರೂಕ್ ಜೊತೆ ವಿವಾಹವಾಗಿದ್ಲು. ತನ್ನ 3 ಮಕ್ಕಳು ಪಾಕ್ನಲ್ಲಿ ಜನಿಸಿದ್ರಿಂದ ಅಲ್ಲಿನ ಪ್ರಜೆಗಳಾಗಿದ್ದಾರೆ. ಇತ್ತೀಚೆಗೆ ತಂಗಿ ಮದುವೆಗಾಗಿ ಮೈಸೂರಿಗೆ ರಂಶಾ ಬಂದಿದ್ದಾರೆ. ಆದರೆ ಇನ್ನೂ ಕೂಡ ರಂಶಾಗೆ ಪಾಕಿಸ್ತಾನದ ಪೌರತ್ವ ಸಿಕ್ಕಿಲ್ಲ. ಆದರೆ ತನ್ನ ಮಕ್ಕಳು ಗಂಡ ಪಾಕ್ ಪ್ರಜೆಗಳಾಗಿರೋದ್ರಿಂದ ರಂಶಾ ಪಾಕಿಸ್ತಾನಕ್ಕೆ ಹೋಗಬೇಕೆಂದು ತೆರಳಿದ್ಲು. ಆದರೆ ಅಟಾರಿ ಗಡಿಯಲ್ಲಿ ಪಾಕ್ನವರು ಕರೆದುಕೊಳ್ತಿಲ್ವಂತೆ. ಆತ ಗಂಡನಿಗೆ ಫೋನ್ ಮಾಡಿದ್ರೆ ಆತ ತನ್ನ ಫೋನ್ ಸ್ವಿಚ್ ಆಫ್ ಮಾಡಿದ್ದಾನಂತೆ. ಪಾಕಿಸ್ತಾನಲ್ಲಿ ಬನ್ನಿ ಅವರು ಪಿಕ್ ಮಾಡೋಕ್ಕೆ ಬಂದಿಲ್ಲ. ಯಾರು ಅವರು ಗಂಡ ಇದ್ದಾರಲ್ಲ ಅವ್ರು ಬಂದಿಲ್ಲ. ಅವ್ರಿಗೆ ಫೋನ್ ಮಾಡಿ ಅವರು ಅಂಬಾಸಿ ಅವರು ಕಾಲ್ ಮಾಡಿ ಎಲ್ಲ ಟ್ರೈ ಮಾಡಿದ್ರು. ಅವರು ಏನು ರೆಸ್ಪಾನ್ಸ್ ಮಾಡಿಲ್ಲ. ಅದಕ್ಕೆ ಚಿಕ್ಕ ಮಕ್ಕಳು ಅಲ್ಲ, ಎಲ್ಲಿ ಬಿಡ್ಬೇಕು, ಅದೀಗ ನಮಗೆ ತುಂಬಾ ತೊಂದರೆ ಆಯಿತು. ಏನ್ ಮಾಡೋದು ಅಂತ ಗೊತ್ತಾಗದೆ ಪತ್ನಿ ರಂಶಾ ದಿಕ್ಕು ತೋಚದೆ ಕೂತಿದ್ದಾಳೆ. ಹೆಂಡತಿ ಮಕ್ಕಳು ಬರ್ತಿದ್ದಾರೆ ಅಂತ ತಿಳಿದಿದ್ರು ಗಂಡ ಫೋನ್ ಸ್ವಿಚ್ ಆಫ್ ಮಾಡಿದ್ದಾನೆ ಅಂದ್ರೆ ಅವನೆಂಥ ಗಂಡ ಇರಬೇಕು ಅಂತ ಜನ ಮಾತನಾಡಿಕೊಳ್ತಿದ್ದಾರೆ. ಇದೇ ಅಲ್ವಾ ಪಾಕಿಸ್ತಾನದವರ ಬುದ್ಧಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಸೋಲ್ಜರ್ ಜಮೀರ್ ಯಾಕೆ ಸುದ್ದಿ ಕೊಡ್ತೀವಿ, ಬ್ರೇಕ್ ಆಗ್ತೀವಿ. ವೆಲ್ಕಮ್ ಬ್ಯಾಕ್. ಭಾರತ ಪಾಕಿಸ್ತಾನ ವಿಭಜನೆ ಆದರೂ ಕೂಡ ಉಭಯ ದೇಶಗಳ ಕೆಲವರು ವೈವಾಹಿಕ ಸಂಬಂಧ ಹೊಂದಿದ್ದಾರೆ. ಅದೇ ವೈವಾಹಿಕ ಸಂಬಂಧ ಮೈಸೂರಿನ ಮಹಿಳೆಯೊಬ್ಬರಿಗೆ ತಲೆನೋವನ್ನ ತಂದಿಟ್ಟಿದೆ. ಪಾಕಿಸ್ತಾನಕ್ಕೆ ಹೋಗೋದಕ್ಕೂ ಕೂಡ ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಅಂತಾರ ಈ ಸ್ಟೋರಿ ನೋಡಿ.